ಹಿಂದಿನ ತಲೆಮಾರಿನ ಜನರನ್ನು ನೋಡಿದಾಗ ಅವರ ಮನಸ್ಸಿನ ದೃಢತೆ, ಅದಕ್ಕೆ ಹಿನ್ನೆಲೆಯಾದ ನೇಮನಿಷ್ಠೆ, ಸರಳತೆ, ಪ್ರಾಮಾಣಿಕತೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತುತ್ತವೆ. ಕನ್ನಡದಲ್ಲಿ ಹಿಂದಿನವರ ನೆನಪಿನ ಚಿತ್ರಗಳನ್ನು ಅಗಾಧ ಪ್ರಮಾಣದಲ್ಲಿ ಬರೆದವರು ಡಿ.ವಿ.ಜಿ. ಹಳೆಯ ಮೈಸೂರಿನ ಸಾಂಸ್ಕೃತಿಕ ಚರಿತ್ರೆಯೇ ಇಲ್ಲಿದೆ. ಒಂದು ದೇಶ ದೊಡ್ಡದಾಗಬೇಕಾದರೆ ಎಂಥ ವ್ಯಕ್ತಿಗಳು ಬೇಕು ಎಂಬುದನ್ನು ಡಿ.ವಿ.ಜಿ. ಸಹೃದಯತೆಯಿಂದ ಚಿತ್ರಿಸಿದ್ದಾರೆ. ಡಿ.ವಿ.ಜಿಯವರು ಸ್ವತಃ ಕಂಡು ಅನುಭವಿಸಿದ ಚಿತ್ರಗಳು ಇವು. ಹೃದಯಂಗಮವಾದ ಸಂದರ್ಭಗಳು, ಶ್ರದ್ಧೆ ನಿಷ್ಠೆಗಳುಳ್ಳ ಅಪ್ರಸಿದ್ಧ ಶ್ರೀಸಾಮಾನ್ಯರು, ಹೃದಯದ ಔದಾರ್ಯವುಳ್ಳ ಅಧಿಕಾರಿಗಳು, ಡಿ.ವಿ.ಜಿಯವರ ಬಾಲ್ಯ, ಕ್ರಮಬದ್ಧ ಶಿಕ್ಷಣವಿಲ್ಲದೆ ಜೀವನ ಶಾಲೆಯಿಂದಲೇ ಪಾಠ ಕಲಿತ ಬಗೆ, ಇವೆಲ್ಲ ಈ ಜ್ಞಾಪಕ ಚಿತ್ರಶಾಲೆಯಲ್ಲಿದೆ. ಹಾಮನಾಯಕರು ಹೇಳುವಂತೆ ಡಿ.ವಿ.ಜಿಯವರು ಇನ್ನೇನನ್ನೂ ಬರೆಯದೆ ಈ ಜ್ಞಾಪಕ ಚಿತ್ರಗಳನ್ನಷ್ಟೇ ಬರೆದಿದ್ದರೂ ಅವರ ಹೆಸರು ಅಮರವಾಗುತ್ತಿತ್ತು. ಜ್ಞಾಪಕ ಚಿತ್ರಶಾಲೆಯಲ್ಲಿನ ವೈದಿಕ ಸಂಪ್ರದಾಯಸ್ಥರು ಕಾರ್ಯಕ್ರಮವು ಪ್ರತಿ ಶನಿವಾರ ಬೆಳಗ್ಗೆ 7:10 ಈ ಕಾರ್ಯಕ್ರಮದ ಮರುಪ್ರಸಾರ ಭಾನುವಾರ ಸಂಜೆ 7:10 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ ಪ್ರಸಾರವಾಗಲಿದೆ. ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳವರ ವಿದ್ವತ್ತೆ, ಸಹೃದಯತೆ. 1898-99 ಸುಮಾರಿನಲ್ಲಿ ಒಂದು ದಿನ ನನ್ನ ಸಂಸ್ಕೃತ ಗುರುಗಳಾದ ಕಾಶಿ ರಾಘವೇಂದ್ರಾಚಾರ್ಯರವರು ತಮ್ಮ ಸುತ್ತಮುತ್ತ ಇದ್ದ 4-5 ಮಂದಿ ಶಿಷ್ಯರನ್ನು ಕುರಿತು ಹೀಗೆ ಹೇಳಿದರು: ಎಲ್ಲಾ ಇನ್ನು 4-5 ದಿವಸಗಳೊಳಗಾಗಿ ವಿಶ್ವೇಶ್ವರ ಶಾಸ್ತ್ರಿಗಳವರು ಈ ಊರಿಗೆ ದಯಮಾಡಿಸುತ್ತಾರೆ, ಮಗನ ಮದುವೆಗಾಗಿ. ಅವರು ಬೆಂಗಳೂರಿನಿಂದ ಬರುತ್ತಾರೆ, ಮಹಾ ವಿದ್ವಾಂಸರು. ಅವರೆದುರಿಗೇನಾದರೂ ನಿಮ್ಮ ಚೇಷ್ಟಿ ಮಾಡೀರಿ. ಗುಡಿಯಾಗೋ ಮದುವೆ ಮನೆಯಾಗೋ ಏನಾದರೂ ಶಾಸ್ತ್ರ ವಿಚಾರ ಬಂದರೆ ನೀವು ಯಾರೂ ಆ ಪ್ರಸಕ್ತಿಗೆ ಬರಬೇಡಿ, ಬಾಯಿ ಮುಚ್ಚಿಕೊಂಡಿರಿ. ವಿಶ್ವೇಶ್ವರ ಶಾಸ್ತ್ರಿಗಳ ಮುಂದೆ ಬಾಲ ಬಿಚ್ಚಿದರೆ ಹುಲಿ ಬಾಯಿ ಹೊಕ್ಕಾಂಗೆ. ನಾನು ಹುಡುಗ, ನನಗೆ ಯಾವ ಶಾಸ್ತ್ರದ ಗಂಧವೂ ಇರಲಿಲ್ಲ ಮತ್ತು ವಿಶ್ವೇಶ್ವರ ಶಾಸ್ತ್ರಿಗಳ ಹೆಸರನ್ನು ಕೂಡ ಅದಕ್ಕೆ ಮುಂಚೆ ಕೇಳಿದ್ದವನಲ್ಲ. ಅವರ ಹುಲಿಯ ಬಾಯಿ ಎಂಬ ಉಪಮಾನ ನನ್ನ ಮನಸ್ಸಿಗೆ ಹಿಡಿಯಿತು. ವ್ಯಕ್ತಿಯನ್ನು ನೋಡಬೇಕೆಂಬ ಕುತೂಹಲ ಉಂಟಾಯಿತು. ಮೇಲೆ ಹೇಳಿದ ಮದುವೆ ಬಹು ಚೆನ್ನಾಗಿ ನಡೆಯಿತು. ವರನು ವಿಶ್ವೇಶ್ವರ ಶಾಸ್ತ್ರಿಗಳ ಹಿರಿಯ ಮಗ ಕಾಶೀಪತಿ ಶಾಸ್ತ್ರಿ. ಈತನೂ ಸಂಸ್ಕೃತ ಸಾಹಿತ್ಯದಲ್ಲಿ ವಿದ್ವಾಂಸರಾಗಿದ್ದರು ಮತ್ತು ಇಂಜಿನಿಯರಿಂಗ್ ಪಾಸ್ ಮಾಡಿ ಕ್ರಮೇಣ ಮರಾಮತ್ ಇಲಾಖೆಯಲ್ಲಿ ಆಫೀಸರ್ ಹುದ್ದೆಯಲ್ಲಿ ಇದ್ದರು. ಕನ್ಯೆ ನನಗೆ ಅಕ್ಕನಂತೆ ಇದ್ದಾಕೆ. ನನಗಿಂತ 2-3 ವರ್ಷ ದೊಡ್ಡವಳು. ಲಕ್ಷ್ಮೀ ನರಸಮ್ಮನೆಂದು ಆಕೆಯ ಹೆಸರು. ಆಕೆಯ ತಂದೆ ಲಕ್ಷ್ಮೀ ನರಸಪ್ಪನವರು ಎಂಬವರು ಸ್ಕೂಲ್ ಮೇಸ್ಟರು. ತಾಯಿ ಶ್ರೀಮತಿ ಭವಾನಮ್ಮನವರು. ಅವರು ಆಚಾರನಿಷ್ಠರಾದ ಸಾತ್ವಿಕರು. ಊರಲ್ಲಿ ತುಂಬ ಮರ್ಯಾದೆ ಪಡೆದಿದ್ದವರು. ಅವರ ಮನೆಗೂ ನನ್ನ ಮನೆಗೂ ತುಂಬ ಸಮೀಪ. 2 ಮನೆಗಳಿಗೂ ತುಂಬ ಸ್ನೇಹ. ಲಕ್ಷ್ಮೀ ನರಸಪ್ಪನವರಿದ್ದ ಮನೆಯಲ್ಲಿ ಒಂದು ತುಳಸಿ ಗಿಡ ನನ್ನ ಜ್ಞಾಪಕದಲ್ಲಿ ನಿಂತಿದೆ. ಅದು ಒಂದು ಆಳೆತ್ತರ ಇತ್ತು. ಅದರ ಕೊಂಬೆಗಳು ಹೆಬ್ಬೆಟ್ಟಿನ ಗಾತ್ರವಿದ್ದು ತುಳಸಿ ಮಣಿ ಕಡೆಯಲು ತಕ್ಕಷ್ಟು ದಪ್ಪವಾಗಿದ್ದವು. ಈ ತುಳಸಿ ಗಿಡ ಇಷ್ಟು ಸೊಂಪಾಗಿ ಬೆಳೆದಿದೆಯಲ್ಲ, ಇದಕ್ಕೆ ಏನು ಮಾಡುತ್ತೀರಿ ಎಂದು ಯಾರಾದರೂ ಕೇಳುವರು. ಲಕ್ಷ್ಮೀ ನರಸಪ್ಪನವರು ಅದಕ್ಕೆ ನಾವು ಮಾಡಿದ ಪೋದಿ ಆಗಿದೆ ಎನ್ನುವರು. ಅದೇನು ಪೋದಿಯೋ ಯಾರಿಗೂ ತಿಳಿಯದು. ತುಳಸಿ ಗಿಡ ಹಾಗೆ ಸೊಂಪಾಗಿ ಮರದಂತೆ ಬೆಳೆದಿದ್ದನ್ನು ನಾನು ಇನ್ನೆಲ್ಲಿಯೂ ಕಂಡಿಲ್ಲ. ಇನ್ನೊಂದು ಉಪಕಥೆ ಸಂಗತವಾಗಿದೆ. ಸುಬ್ಬರಾಮಯ್ಯನವರು. ಲಕ್ಷ್ಮೀ ನರಸಪ್ಪನವರ ಸೋದರ ಮಾವಂದಿರು ಸುಬ್ಬರಾಮಯ್ಯ, ರಾಮಸುಬ್ಬಯ್ಯ ಎಂಬುವರು ದೊಡ್ಡ ವಿದ್ವಾಂಸರಂತೆ. ಅವರು 60ರ ಸುಮಾರಿನಲ್ಲಿ ಇದ್ದಾಗ ಪತ್ನಿ ವಿಯೋಗವಾಯಿತಂತೆ. ಅವರಿಗೆ ಮಕ್ಕಳಿರಲಿಲ್ಲ. ಸುಬ್ಬರಾಮಯ್ಯನವರು ತಮ್ಮ ಮನೆಯಲ್ಲಿ ಇದ್ದ ತಪ್ಪಲೆ, ಬಿಂದಿಗೆ ಮೊದಲಾದ ಪಾತ್ರೆಗಳನ್ನೆಲ್ಲ ದೇವಸ್ಥಾನಗಳಿಗೂ ಸತ್ರಗಳಿಗೂ ಬಡಬ್ರಾಹ್ಮಣರಿಗೂ ದಾನ ಮಾಡಿ ಕೈ ತೊಳೆದುಕೊಂಡು ತಮ್ಮಲ್ಲಿ ಉಳಿದಿದ್ದ ಕೊಂಚ ನಗದನ್ನು ತೆಗೆದುಕೊಂಡು ಕಾಶಿಗೆ ಹೋಗಿ ಅಲ್ಲಿ ಕೊಂಚ ಕಾಲದ ಮೇಲೆ ಸನ್ಯಾಸ ತೆಗೆದುಕೊಂಡರಂತೆ.
ಲಕ್ಷ್ಮೀ ನರಸಪ್ಪನವರು ತಮ್ಮನ್ನು ಸಾಕಿ ಬೆಳೆಸಿದ ಸೋದರ ಮಾವನ ಹಂಬಲವನ್ನು ಬಿಡಲಾರದೆ ಆಗಾಗ ಅವರಿಗೆ ಕಾಗದ ಬರೆದು ಬರಬೇಕೆಂದು ಬೇಡಿಕೊಳ್ಳುತ್ತಿದ್ದರಂತೆ. ಕಾಶಿಯಿಂದ ಆ ಸ್ವಾಮಿಗಳು ತಾವು ಹಾಗೆ ಬರತಕ್ಕದ್ದಲ್ಲವೆಂದು, ಮಮತಾ ಬಂಧನಗಳು ತಮಗೆ ಯುಕ್ತವಲ್ಲವೆಂದು ಹೇಳಿ ಸಮಾಧಾನದ ಕಾಗದಗಳನ್ನು ಬರೆಯಿಸಿದರಂತೆ. ಲಕ್ಷ್ಮೀ ನರಸಪ್ಪನವರಿಗೆ ಅದರಿಂದ ಸಮಾಧಾನ ಬರಲಿಲ್ಲ. ಮತ್ತೆ ಮತ್ತೆ ಪೇಚಾಡಿ ಕಾಗದ ಬರೆದರು. ಕಡೆಗೆ ಸ್ವಾಮಿಗಳೇ ಕನಿಕರಿಸಿ ಮುಳಬಾಗಲಿಗೆ ಬಂದರು. 3 ದಿನ ಸತ್ರದಲ್ಲಿ ತಂಗಿದ್ದರು. 3ನೆಯ ದಿನ ರಾತ್ರಿ ಎಂದಿನಂತೆ ಮಲಗಿದರು. 4ನೆಯ ದಿನ ಬೆಳಗ್ಗೆ ಎಂದಿನಂತೆ ಏಳಲಿಲ್ಲ. ರಾತ್ರಿ ಯಾವಾಗಲೋ ಕಳೇಬರವನ್ನು ತ್ಯಜಿಸಿದ್ದರು. ಬಳಿಕ ಕಳೇಬರವನ್ನು ಮುಳಬಾಗಲು ಊರಿನ ಪೂರ್ವ ಕಡೆ ಸುಮಾರು 1/4 ಮೈಲಿ ಆಚೆ ಇರುವ ಶಂಕರತೀರ್ಥವೆಂಬ ದೊಡ್ಡ ಪುಷ್ಕರಣಿಯ ದಕ್ಷಿಣ ಪಾರ್ಶ್ವದಲ್ಲಿ ಸಮಾಧಿ ಮಾಡಿದ್ದಾಯಿತು. ಆ ಸಮಾಧಿಯ ಮೇಲೆ ಒಂದು ಮಣ್ಣು ದಿಬ್ಬ ಇದ್ದದ್ದನ್ನು ನಾನು ಕಂಡಿದ್ದೇನೆ. ಅದಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದ್ದೇನೆ. ಆ ದಿಬ್ಬದ ಪಕ್ಕದಲ್ಲಿಯೇ ಇನ್ನೊಂದು ವೃಂದಾವನವಿದೆ. ಅದು ಭಾಗವತ ಸಂಪ್ರದಾಯದ ಶ್ರೀ ಕೃಷ್ಣಾನಂದ ಸ್ವಾಮಿಗಳ ಮಠದ ಒಬ್ಬ ಯತೀಂದ್ರರದು. ನಾನು ಹೇಳುತ್ತಿರುವ ಕಾಲದಲ್ಲಿ ಸಮಾಜದಲ್ಲಿ ಉತ್ತಮರೆನಿಸಿದವರು ಲಕ್ಷ್ಯದಲ್ಲಿರಿಸಿಕೊಂಡಿದ್ದದ್ದು ಐಶ್ವರ್ಯವನ್ನಲ್ಲ, ಈಶ್ವರ ಸನ್ನಿಧಿಯನ್ನು. ಲಕ್ಷ್ಮೀ ನರಸಪ್ಪನವರ ಸಂಬಳ ತಿಂಗಳಿಗೆ 7 ರೂಪಾಯಿ ಇರಬಹುದು. ಅವರ ಮನಸ್ಸಿನ ನಿರ್ಮಲತೆಯೂ ಭೂತತೆಯೂ ಸಂತೋಷವೂ ಈ ಹೊತ್ತು 5,000 ಸಂಬಳ ಪಡೆಯುವವರಿಗೂ ದುರ್ಲಭವಾದದ್ದು. ಹುಲಿಬಾಯಿ. ಈಗ ಮದುವೆ ಮನೆಗೆ ಹಿಂತಿರುಗೋಣ. ಅದು 5-6 ದಿವಸದ ಹಬ್ಬ. ವಿಶ್ವೇಶ್ವರ ಶಾಸ್ತ್ರಿಗಳವರು ಮದುವೆ ಮನೆಯಲ್ಲಿಯೂ ಗುಡಿಯಲ್ಲಿಯೂ ಹೋದ ಕಡೆಯಲ್ಲೆಲ್ಲ ಸರಸವಾಗಿ ಸೌಮ್ಯವಾಗಿ ಇರುತ್ತಿದ್ದರು. ಎಲ್ಲರೊಡನೆಯೂ ಮೃದುವಾಗಿ ಮಾತನಾಡುವರು. ಅನೇಕ ಮಂದಿ ವಿದ್ವಾಂಸರು ಅವರನ್ನು ಕಂಡರು. ಅವರಲ್ಲಿ ಬಹುಮಂದಿ ಮಾಧ್ವರು. ಅನೇಕ ಶಾಸ್ತ್ರ ಪ್ರಸಂಗಗಳೂ ಬಂದಿದ್ದಿರಬೇಕು. ಆದರೆ ವಿಶ್ವೇಶ್ವರ ಶಾಸ್ತ್ರಿಗಳ ಹುಲಿಬಾಯಿ ಕಾಣಿಸಲಿಲ್ಲ. ನನಗೆ ಆಶ್ಚರ್ಯವಾಯಿತು. ಎಲ್ಲಿ ಹುಲಿಬಾಯಿ, ಎಲ್ಲಿ ಸಿಂಹ? ಅಲ್ಲಿಂದ 8-10 ವರ್ಷ ಕಳೆಯಿತು. 1910 ಸುಮಾರಿನಲ್ಲಿ ನಾನು ವಿಶ್ವೇಶ್ವರ ಶಾಸ್ತ್ರಿಗಳ ಬಳಿಗೆ ಹೋಗಿ ಅವರಲ್ಲಿ ಕಾವ್ಯಪಾಠ ಮಾಡಬೇಕೆಂಬ ಅಭಿಲಾಷೆಯನ್ನು ಭಿನ್ನಯಿಸಿದೆ. ಅವರು ಬಹು ಸಂತೋಷದಿಂದ ಒಪ್ಪಿದರು. ಅದೇ ವೇಳೆ ನಾನು ಅವರ ಔಟ್ಹೌಸಿನಲ್ಲಿ ವಾಸ ಮಾಡಲು ಅನುಮತಿ ಪಡೆದೆ. ಹೀಗೆ ಹತ್ತಿರವಿದ್ದದ್ದರಿಂದ ಪಾಠ ಸಾಗಲು ಅನುಕೂಲಿಸಿತು. 1-2 ವರ್ಷ ಕಳೆಯಿತು. ಒಂದು ದಿನ ಶಂಕರ ಮಠದಲ್ಲಿ ಯಾವುದೋ ವಿದ್ವತ್ ಸದಸ್ಸು ಸೇರಿತು. ಅಲ್ಲಿ ಮಹಾಮಹೋಪಾಧ್ಯಾಯ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ವೈದ್ಯನಾಥ ಶಾಸ್ತ್ರಿಗಳು, ನುಗ್ಗೇಹಳ್ಳಿ ತಿರುಮಲಾಚಾರ್ಯರು, ಹರಿಯಾಚಾರ್ಯರು, ಶ್ರೀನಿವಾಸಾಚಾರ್ಯರು ಇದ್ದರು. ವಿಶ್ವೇಶ್ವರ ಶಾಸ್ತ್ರಿಗಳು, ಮೋಟಗಾನಹಳ್ಳಿ ಶಂಕರಶಾಸ್ತ್ರಿಗಳು, ಹೊಸಕೋಟೆಯವರು ಇದ್ದರು. ಯಾವುದೋ ಒಂದು ಪ್ರಕರಣವನ್ನು ಯಾರೋ ಎತ್ತಿದರು. ಬಹುಶಃ ನುಗ್ಗೇಹಳ್ಳಿ ತಿರುಮಲಾಚಾರ್ಯರೆಂದು ಜ್ಞಾಪಕ. ಅದರ ಮೇಲೆ ಕೋಟಿ ಹಾಕಿದರು ಸುಬ್ಬಾ ಶಾಸ್ತ್ರಿಗಳು. ಅದರ ಮೇಲೆ ರಗಳೆ ಬೆಳೆಯಿತು. ಆಗ ವಿಶ್ವೇಶ್ವರ ಶಾಸ್ತ್ರಿಗಳು ವಾದದಲ್ಲಿ ಸೇರಿಕೊಂಡರು. ಆಗ ಕಾಣಿಸಿಕೊಂಡಿತು ಹುಲಿಬಾಯಿ. ಆ ಹೊತ್ತಿನ ವಾದಿ ಪ್ರತಿವಾದಿಗಳಲ್ಲಿ ಯಾರೋ ಒಬ್ಬರು ಪ್ರಯೋಗಿಸಿದ್ದ ಮಾತು ರೂಪದಲ್ಲಿ ಸಾಧುವಲ್ಲವೆಂದು, ಅದನ್ನು ಕ್ಲೇಶಪಟ್ಟು ಸಮರ್ಥನೆ ಮಾಡಿದರೂ ಅದು ಅಪಾರ್ಥಕ್ಕೆ ಕಾರಣವಾಗುತ್ತದೆಂದು ವಿಶ್ವೇಶ್ವರ ಶಾಸ್ತ್ರಿಗಳು ಉತ್ತರ ಹೇಳಿದರು. ಎಲ್ಲ ಸಂಸ್ಕೃತದಲ್ಲಿ. ಈ ಉತ್ತರ ಹೇಳುವ ಅವಸರದಲ್ಲಿ ಅವರು ಕೊಟ್ಟ ಉದಾಹರಣೆಗಳು, ಅವರ ಧ್ವನಿ, ಅವರ ಧೋರಣೆ, ಅದನ್ನು ನೋಡಿ ಎಲ್ಲರೂ ಬೆರಗಾದರು. ವಾಗ್ಧೋರಣೆ ಎಂದರೆ ಅದು, ಶಾಸ್ತ್ರದ ಮೇಲೆ ಅಧಿಕಾರವೆಂದರೆ ಅದು. ಹೀಗೆ ಶಾಸ್ತ್ರದ ವಾದ ಪ್ರತಿವಾದಗಳು ಬಂದ ಹೊರತು ಮಿಕ್ಕ ಹೊತ್ತಿನಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳು ಹಸು ಮಗುವಿನಂತೆ ಮೃದು, ನಗುನಗುತ್ತಿರುವರು, ಸುಲಭವಾಗಿ ಮಾತನಾಡುವರು, ಎಲ್ಲರೊಡನೆಯೂ ಬೆರೆಯುವರು. ಶಾಸ್ತ್ರದಲ್ಲಿ ಪ್ರಚಂಡರು, ಮನುಷ್ಯತ್ವದಲ್ಲಿ ಸಜ್ಜನರು, ಸಹೃದಯರು, ಸರ್ವದಾ ವಿನೀತರು. ವಿಶ್ವೇಶ್ವರ ಶಾಸ್ತ್ರಿಗಳ ಉದ್ಯೋಗ. ವಿಶ್ವೇಶ್ವರ ಶಾಸ್ತ್ರಿಗಳ ಮನೆತನದ ಹೆಸರು ಛಪ್ಪಲ್ಲಿ ಎಂದು. ಆ ಮನೆತನದ ಶಾಖೆಗಳು 3-4 ಇರುವಂತೆ ನನಗೆ ತಿಳಿದು ಬಂದಿದೆ. ಆದರೆ ಅದು ಒಂದು ಊರಿನ ಹೆಸರೋ, ಅದು ಊರಾಗಿದ್ದ ಪಕ್ಷದಲ್ಲಿ ಎಲ್ಲಿದೆಯೋ ನಾನು ವಿಚಾರಿಸಿಲ್ಲ. ಶಾಸ್ತ್ರಿಗಳವರು
ಬೆಂಗಳೂರಿಗೆ ಯಾವಾಗ ಬಂದರೋ ಯಾವ ಸಂದರ್ಭದಲ್ಲಿಯೋ ಅದೂ ನನಗೆ ತಿಳಿಯದು. ಅವರ ವಿದ್ಯಾಗುರುಗಳ ಹೆಸರೂ ನನಗೆ ಗೊತ್ತಿಲ್ಲ. ಅವರು 1890ಕ್ಕೆ ಮೊದಲೇ ಬೆಂಗಳೂರಿಗೆ ಬಂದಿದ್ದಿರಬೇಕು. ಆ ಕಾಲದಲ್ಲಿ ಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆ ಇನ್ನೂ ಹುಟ್ಟಿರಲಿಲ್ಲ. ಮೊದಮೊದಲು ವಿಶ್ವೇಶ್ವರ ಶಾಸ್ತ್ರಿಗಳು ಕೆಲ ಮಂದಿ ಗೃಹಸ್ಥರ ಮನೆಗಳಲ್ಲಿ ಪಾಠ ಹೇಳುತ್ತಿದ್ದರು. ಅವರಲ್ಲಿ ಮುಖ್ಯರಾದವರು ವಿ.ಎನ್. ನರಸಿಂಹಯ್ಯಂಗಾರ್ಯರು ಮತ್ತು ಬಿ. ವೆಂಕಟಪತಯ್ಯಂಗಾರ್ಯರು. ಇದರ ಜೊತೆಗೆ ಭಾಷ್ಯಂ ತಿರುಮಲಾಚಾರ್ಯರು ಮೊದಲಾದವರ ಪ್ರಯತ್ನಗಳಿಂದ ತುಳಸಿ ತೋಟದಲ್ಲಿ ಪ್ರಾರಂಭವಾಗಿದ್ದ ಖಾಸಗಿ ಪಾಠಶಾಲೆಯಲ್ಲಿಯೂ ಶಾಸ್ತ್ರಿಗಳು ಉಪಾಧ್ಯಾಯರಾಗಿದ್ದರು. ಆ ಖಾಸಗಿ ಶಾಲೆಯನ್ನು ಸರ್ಕಾರವು ತನ್ನ ಯಾಜಮಾನ್ಯಕ್ಕೆ ತೆಗೆದುಕೊಂಡಿತಂತೆ. ಅದೇ ಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆಯ ಮೂಲರೂಪ. ಹಾಗೆ ಬದಲಾವಣೆ ನಡೆದು ಅಲ್ಲಿಂದ ಮುಂದಕ್ಕೆ ವಿಶ್ವೇಶ್ವರ ಶಾಸ್ತ್ರಿಗಳು ಸರ್ಕಾರಿ ನೌಕರರಾದರು. ಅವರ ಕೈಗೆ ಹುಕುಂ ತಲುಪಿದ ದಿವಸ ಆ ಸಂತೋಷವನ್ನು ಹೇಳಿಕೊಳ್ಳಬೇಕೆಂದು ಶಾಸ್ತ್ರಿಗಳು ವಿ.ಎನ್. ನರಸಿಂಹಯ್ಯಂಗಾರ್ಯರ ಮನೆಗೆ ಹೋದರಂತೆ. ಅಯ್ಯಂಗಾರ್ಯರು ಸಂತೋಷಪಟ್ಟು ಶಾಸ್ತ್ರೀಭಾವ ಮುಪಾಕೃತ್ಯ ಮೇಸ್ತ್ರಿಭಾವ ಮುಪಾಕೃತಃ ಎಂದು ಅಭಿನಂದಿಸಿದರಂತೆ. ಇದುವರೆಗೂ ಶಾಸ್ತ್ರಿಗಳಾಗಿದ್ದೀರಿ, ಇನ್ನು ಮುಂದೆ ಮೇಸ್ತ್ರಿ. ಇದಕ್ಕೆ ಎರಡರ್ಥ. ಸ್ಕೂಲ್ ಮೇಸ್ಟರ್ ಎಂದಾದರೂ ಆಗಬಹುದು, ಕೂಲಿ ಆಳುಗಳ ಮೇಲೆ ಉಸ್ತುವಾರಿ ನಡೆಸುವವನೆಂದಾದರೂ ಆಗಬಹುದು. ಇಂಥ ಕುಚೋದ್ಯಗಳನ್ನು ಮಾಡುವುದರಲ್ಲಿ ವಿ.ಎಸ್. ನರಸಿಂಹಯ್ಯಂಗಾರ್ಯರು ಹೆಸರುವಾಸಿಯಾಗಿದ್ದರು. ವಿ.ಎನ್. ನರಸಿಂಹಯ್ಯಂಗಾರ್ಯರು ಸ್ವತಂತ್ರ ಚರಿತ್ರೆಗೆ ತಕ್ಕವರು. ವಿಶ್ವೇಶ್ವರ ಶಾಸ್ತ್ರಿಗಳು ಸಂಸ್ಕೃತ ಪಾಠಶಾಲೆಯ ಕೆಲಸದಿಂದ ಸೆಂಟ್ರಲ್ ಕಾಲೇಜಿಗೆ ಬಂದರು ಸಂಸ್ಕೃತ ಪಂಡಿತರಾಗಿ. ಬಹುಶಃ ಈ ಸುಮಾರಿನಲ್ಲಿ ಆರ್ಕಾಟ್ ಶ್ರೀನಿವಾಸಾಚಾರ್ಲು ಅವರು ಮುಜರಾಯಿ ಇಲಾಖೆಯ ಮುಖ್ಯಸ್ಥರಾಗಿ ದೇವಸ್ಥಾನಗಳ ಆಡಳಿತವನ್ನು ಕ್ರಮಕ್ಕೆ ತರಲು ಪ್ರಯತ್ನಿಸುತ್ತಿದ್ದ ಕಾಲದಲ್ಲಿ ಅವರ ಬೇಡಿಕೆಯಂತೆ ವಿಶ್ವೇಶ್ವರ ಶಾಸ್ತ್ರಿಗಳು ಶೈವಾಗಮ ಸಾರ ಎಂಬ ಗ್ರಂಥವನ್ನು ಪ್ರಕಟಣೆಗಾಗಿ ಪರಿಷ್ಕಾರ ಮಾಡಿಕೊಟ್ಟರು. ಅವರಿಗಿಂತ ಹಿಂದೆ ಸೆಂಟ್ರಲ್ ಕಾಲೇಜಿನಲ್ಲಿ ಪಂಡಿತರಾಗಿದ್ದವರು ರಾಮಶೇಷ ಶಾಸ್ತ್ರಿಗಳೆಂಬವರು. ಅವರನ್ನು ಕುರಿತು ಹೇಳಬೇಕಾದ ಮಾತು ಒಂದಿದೆ. ರಾಮಶೇಷ ಶಾಸ್ತ್ರಿಗಳು. ರಾಮಶೇಷ ಶಾಸ್ತ್ರಿಗಳ ವಿಷಯ ನನಗೇನೂ ತಿಳಿಯದು. ಅವರ ಶಿಷ್ಯರಲ್ಲೊಬ್ಬರಾಗಿದ್ದ ನವರತ್ನ ರಾಮರಾಯರು ನನಗೆ ಹೇಳಿದ ಒಂದು ಸಂಗತಿಯನ್ನು ಹೇಳುತ್ತೇನೆ. ರಾಮಶೇಷ ಶಾಸ್ತ್ರಿಗಳು ಸಂಸ್ಕೃತ ಕನ್ನಡಗಳು ಎರಡರಲ್ಲೂ ಘನ ವಿದ್ವಾಂಸರು. ಅವರು ಕಾವ್ಯಪಾಠ ಹೇಳುತ್ತಿದ್ದದ್ದು ಬಲು ಸೊಗಸಂತೆ. ಕನ್ನಡದ ಪದ್ಯಗಳನ್ನೂ ವೃತ್ತಗಳನ್ನೂ ಬಹು ಮನೋಹರ ಶೈಲಿಯಲ್ಲಿ ಓದಿ ವಿವರಿಸುತ್ತಿದ್ದರಂತೆ. ಅವರು ಪಾಠ ಹೇಳುವಾಗ ಅದನ್ನು ಆಲಿಸಲು ಆ ತರಗತಿಗೆ ಸೇರದಿದ್ದ ಇತರ ವಿದ್ಯಾರ್ಥಿಗಳೂ ಪ್ರೊಫೆಸರುಗಳೂ ಸಹ ಕಿಟಕಿಗಳ ಮುಂದೆ ನಿಂತು ಕೇಳುತ್ತಿದ್ದರಂತೆ. ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದ ಜೆ.ಜಿ. ಟೇಟ್ ರವರು ಕೂಡ ಹಾಗೇ ಕೇಳಿ ಸಂತೋಷಿಸಿದ್ದು ಉಂಟಂತೆ.